ಸೊ ಸಾರಿ, ಅದರಲ್ಲಿ ವಾಯ್ಸ್ ಓವರ್ ಜಾಸ್ತಿ ಕೊಡೋದಕ್ಕಾಗಿಲ್ಲ, ಹಾಗಾಗಿ ಮತ್ತೆ ಮಾಡಿದೆ. ಸೊ ನಾನು ಕಂಟಿನ್ಯೂ ಮಾಡ್ತೀನಿ. ಏನಂದರೆ ಪ್ರಾಜೆಕ್ಟ್ ಲಿಂಕ್ಸ್ನ ಕಳಿಸ್ತಾರೆ, ನೀವು ಪ್ಲೀಸ್ ಚೆಕ್ ಮಾಡ್ತಾಯಿರಿ. ಯಾಕಂದರೆ ಅವ್ರು ಯಾವುದೇ ಥರ ಮೆಸೇಜಸ್ ಹಾಕಿರೋದಿಲ್ಲ. ನಮಗೆ ಯಾವತ್ತು ಡೆಡ್ಲೈನ್ ಇದೆ ಅದಕ್ಕಿಂತ ಮುಂಚೆನೇ ನಾವು ಮುಗಿಸ್ಬೇಕು, ಇಲ್ಲ ಅಂದರೆ ನಮಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ. ಪ್ಲೀಸ್ ಡೋಂಟ್ ಮಿಸ್ ದ ಗೋಲ್ಡನ್ ಆಪರ್ಚುನಿಟಿ. ತುಂಬಾ ಯೂಸ್ಫುಲ್ ಆಗಿದೆ ಇಂಟರ್ನ್ಶಿಪ್. ಯಾಕಂದ್ರೆ ಆನ್ಲೈನ್ ನಮಗೇನೂ ಕೆಲಸ ಹೇಳಲ್ಲ, ಜಸ್ಟ್ ಒಂದು ಕೆಲಸ ಅಷ್ಟೇ, ಪ್ರಾಜೆಕ್ಟ್ ಮಾಡೋದಕ್ಕೆ. ಅದಕ್ಕೂ ಟೈಮ್ ಕೊಡ್ತಾರೆ, ಅರೌಂಡ್ 2 to 3 ವೀಕ್ಸ್ ಟೈಮ್ ಇರುತ್ತೆ. ಸೊ ಅದ್ರ ಒಳಗೆ ನಾವು ಸಬ್ಮಿಟ್ ಮಾಡಬೇಕು. ಏನು ಮಾಡಬೇಕು ಅಂದರೆ 2 ಪ್ರಾಜೆಕ್ಟ್ಸ್ಗಳನ್ನ ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು BBA ಸ್ಟೂಡೆಂಟ್ಸ್ ಆಗಿ ನಾನು ಸೆಲೆಕ್ಟ್ ಮಾಡಿದ್ದು ಡೇಟಾ ಅನಾಲಿಟಿಕ್ಸ್ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಅದು 2 ನಾನು ಚೂಸ್ ಮಾಡಿದೆ. ಅದರಲ್ಲಿ ಟಾಸ್ಕ್ ಇರುತ್ತೆ ಅಂಡರ್, ಅದನ್ನು 2 ಟಾಸ್ಕ್ ಮಾಡಬೇಕು. ಡೇಟಾ ಅನಾಲಿಟಿಕ್ಸಲ್ಲಿ 2, ಡಿಜಿಟಲ್ ಮಾರ್ಕೆಟಿಂಗಲ್ಲಿ 2. ಅದನ್ನು ಮಾಡಿ ನಾನು ಮಾಡಿದ್ದನ್ನು MS Excel ಆ್ಯಂಡ್ MS Word ಫೋನಲ್ಲೇ ಮಾಡಿದ್ದು, ಯಾವುದೇ ಥರ ಲ್ಯಾಪ್ಟಾಪಲ್ಲಿ ಮಾಡಿಲ್ಲ. ಇಟ್ಸ್ ಈಸಿ, ಬಟ್ ಪೇಷನ್ಸ್ ತುಂಬ ಮುಖ್ಯ ಆಗುತ್ತೆ. ಅದಾದಮೇಲೆ ನಾನು ಸ್ಕ್ರೀನ್ ರೆಕಾರ್ಡ್ನ ತೊಗೊಂಡೆ. ಅದಾದಮೇಲೆ ನನಗೆ ಹೇಳಿದ್ರು, ಅವರು ಅಲ್ಲೇ ಕೊಟ್ಟಿದ್ದರು ಲೈಕ್ ಫಾಲೋ ಮಾಡೋದು ರೂಲ್ಸ್ ಎಲ್ಲ. ನಾನು ಲಿಂಕ್ಡ್ಇನ್ನಲ್ಲಿ ಆ ಸ್ಕ್ರೀನ್ ರೆಕಾರ್ಡ್ನ ಅಪ್ಲೋಡ್ ಮಾಡಿದೆ. ಅದಾದಮೇಲೆ ನಮಗೆ ಸ್ವಲ್ಪ ದಿನ ಆದಮೇಲೆ ಅವರು ಸಬ್ಮಿಷನ್ ಫಾರ್ಮ್ ಅಂತ ಕಳಿಸ್ತಾರೆ. ಅದರಲ್ಲಿ ನಾವು ಬ್ಯಾಚು ಡಿವೈಡ್ ಮಾಡ್ತಾರೆ, ಯಾವ್ಯಾವ ಬ್ಯಾಚಿಗೆ ನಾವು ಸೇರ್ತೀವಿ ಅಂತ. ನಂದು ಬ್ಯಾಚ್ 82 ಆಗಿತ್ತು. ಆ್ಯಂಡ್ ಅದರಲ್ಲಿ ನಾವು ಅಪ್ಲೋಡ್ ಮಾಡಬೇಕು, ಏನು ಲಿಂಕ್ಡ್ಇನ್ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದಲ್ಲ ಆ ಲಿಂಕ್ನ ಪೇಸ್ಟ್ ಮಾಡಬೇಕಿಲ್ಲಿ. ಅದಾದಮೇಲೆ ನಾವು ದುಡ್ಡನ್ನ ಕಟ್ಟಬೇಕಾಗತ್ತೆ. ಸರ್ಟಿಫಿಕೇಟ್ಗೆ, PPTಗೆ, ಲೆಟರ್ ಆಫ್ ರಿಕಮೆಂಡೇಷನ್, ಹಾಗೆ ರಿಪೋರ್ಟ್ ಬಂದು 12 ಪೇಜು. ಇಟ್ಸ್ ನಾಟ್ ಯೂಸ್ ಅಟ್ ಆಲ್ ಅಂತ ನನಗನ್ಸುತ್ತೆ. ಸೊ 300 ನಾನು ಪೇ ಮಾಡಿದ್ದೆ. ಇಟ್ಸ್ ಎ ಲೆಸ್ ಅಮೌಂಟ್ ಅಂತ ನನಗನ್ಸುತ್ತೆ, ಬಿಕಾಸ್ ನನಗೆ ಇಂಟರ್ನ್ಶಿಪ್ ಸಿಗದೇ ಇದ್ದಾಗ ಇಟ್ಸ್ ಹೆಲ್ಪ್ ಯು ಲಾಟ್. ಹಾಗೆ ಪ್ರೈವೇಟ್ ಕಂಪನಿ ಕೂಡ ಇದು. ಥ್ಯಾಂಕ್ ಯು.